ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದ ಮುಂದೆ ಹೊತ್ತಿ ಉರಿದ ಅನ್ನದಾತನ ಕಿಚ್ಚು. ಹಲವು ಅನ್ಯಾಯಗಳ ವಿರುದ್ಧ ಸಿಡಿದೆದ್ದ ಶಿಡ್ಲಘಟ್ಟ ರೈತರು. ಕೈಗಾರಿಕೆಗಾಗಿ ಜಮೀನು ಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಘೋಷಣೆ. ಟ್ರ್ಯಾಕ್ಟರ್ ಮೆರವಣಿಗೆ ಮೂಲಕ ಪ್ರತಿಭಟನೆಗೆ ಮುಂದಾದ ನೂರಾರು ರೈತರು. ಹಾಲಿನ ದರ ಕಡಿತ, ಜಮೀನು ಸ್ವಾಧೀನ ವಿರೋಧಿಸಿ ಎಚ್ಎನ್ ವ್ಯಾಲಿ ನೀರಿಗೆ ಆಗ್ರಹಿಸಿ ಹೋರಾಟ. ಜಂಗಮಕೋಟೆ ವ್ಯಾಪ್ತಿಯಲ್ಲಿ 2583 ಎಕರೆ ಪ್ರದೇಶ ಸ್ವಾಧೀನಕ್ಕೆ ವಿರೋಧ. ಇವತ್ತು ನೂರಾರು ಟ್ರ್ಯಾಕ್ಟರ್ಗಳು ಒಂದು ಕಡೆ ಸೇರಿತ್ತು. ರೈತರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಸರ್ಕಾರದ ವಿರುದ್ಧ ಪ್ರತಿ ಅನ್ನದಾತನು ಕಿಡಿಕಾರ್ತಿದ್ರು. ಇದಕ್ಕೆಲ್ಲ ಕಾರಣವಾಗಿದ್ದು ಮಾತ್ರ ಒಂದೇ. ಕೆಐಡಿಬಿ ಹೆಸರಿನಲ್ಲಿ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಗಿರುವ ಸರ್ಕಾರದ ನೀತಿ ಖಂಡಿಸಿ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ರು. ಇದೆಲ್ಲ ನಡೆದಿದ್ದು ಶಿಡ್ಲಘಟ್ಟದಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದವರೆಗೂ. ಮುಗಿಲು ಮುಟ್ಟಿದ ಅನ್ನದಾತನ ಹೋರಾಟದ ಆಕ್ರೋಶ. ಟ್ರ್ಯಾಕ್ಟರ್ ಹಸು ಹಿಡಿದು 15 ಕಿಲೋಮೀಟರ್ ನಡೆದ ರೈತನ ಆವೇಶ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಐಡಿಬಿ ಹೆಸರಿನಲ್ಲಿ ಸಾವಿರಾರು ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರದ ನೀತಿ ಖಂಡಿಸಿ ಇವತ್ತು ರೈತರು ಬೀದಿಗಿಳಿದಿದ್ರು. ಟ್ರ್ಯಾಕ್ಟರ್ ಏರಿ ಪ್ರತಿಭಟನಾ ಘೋಷಣೆ ಕೂಗಿ ಆಕ್ರೋಶದ ಕಿಡಿಕಾರ್ತಿದ್ದ ಅನ್ನದಾತರನ್ನ ತಡೆಯುವವರು ಯಾರೂ ಇರಲಿಲ್ಲ. ಶಿಡ್ಲಘಟ್ಟ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದವರೆಗೂ ಫುಲ್ ಜೋಶ್ನಲ್ಲೇ ಸಾಗಿತ್ತು. ಒಂದು ಸುಡೋ ಬಿಸಿಲಲ್ಲಿ ಕುಂತು ಹೇಳ್ತಾ ಇರೋ ಉದ್ದೇಶನೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಸರಿಯಾಗಿ ಕೇಳಿಸ್ಕೊಳ್ರಿ. ನೀವು 1 ವರ್ಷ ಆಯಿತು ಅಧಿಕಾರಕ್ಕೆ ಬಂದು, ನಮ್ಮೆಲ್ಲರ ಬೆಂಬಲ ತಗೊಂಡು ನೀವು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ದ್ರೋಹ ಮಾಡಿದಿರಿ, ವಂಚನೆ ಮಾಡಿದಿರಿ, ಕೃಷಿ ಕಾಯ್ದೆ ವಾಪಸ್ ಪಡೀಲಿಲ್ಲ. ಇದು ಮೊದಲನೇದು. ಎರಡನೇದು, ಇಲ್ಲಿಗೆ ಬಂದಿರೋ ಉದ್ದೇಶ ಕೆಐಡಿಬಿ ಅವರು ಬ್ರೋಕರ್ ಕೆಲಸ ಮಾಡೋದನ್ನು ನಿಲ್ಲಿಸಿ. ಯಾವನೋ ದುಡ್ಡಿರೋನು ಕೈಗಾರಿಕೆ ಮಾಡೋನು ಅವ್ನು ಮಾಡ್ಕೊಂತಾನೆ ದುಡ್ಡು ಭೂಮಿ ಕೊಂಡ್ಕೊಂಡು. ನೀವ್ಯಾತಕ್ಕೆ ಮಧ್ಯಸ್ಥಿಕೆ? ಇದನ್ನು ರೈತರ ಮೇಲೆ ಗದಾಪ್ರಹಾರ ಕಾನೂನಿನ ಪ್ರಕಾರ ಏರ್ತಕ್ಕಂಥದ್ದನ್ನು ಕೈ ಬಿಡಬೇಕು. ಇನ್ನು ಮುಂದೆ ಇದನ್ನು ನಾವು ಒಪ್ಪೋದಿಲ್ಲ. ರೈತರ ಹಾಲಿಗೆ 2 ರೂಪಾಯಿ ಕಡಿತ ಮಾಡಿದ್ರಿ, ಗ್ರಾಹಕರಿಗೆ 2 ರೂಪಾಯಿ ಜಾಸ್ತಿ ಮಾಡಿರಿ, 4 ರೂಪಾಯಿ ದರೋಡೆ. ಸಿದ್ದರಾಮಯ್ಯನವ್ರಿಗೆ ನಿಮಗೆ ಸಂಬಂಧ ಇಲ್ವಾ ಇದು? ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಮೂಲ ಕಾರಣ ಏನು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5,000 ಚಿಲ್ಲರೆ ಭೂಮಿಯನ್ನು ಕೈಗಾರಿಕಾ ವಲಯಕ್ಕೆ ತೆಗೆದುಕೊಳ್ತಾವ್ರೆ. ಅದರಲ್ಲೂ ಕೂಡ ಜಂಗಮಕೋಟೆ ಹೋಬಳಿಯ 3,500 ಎಕರೆಯನ್ನು ಏನು ಇವತ್ತು ಡಿನೋಟಿಫಿಕೇಶನ್ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿರುವಂಥ ಕ್ರಮವನ್ನು ಖಂಡಿಸಿ ಇವತ್ತು ನಾವು ಈ ಒಂದು ಜಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಸಾವಿರಾರು ಎಕರೆ ಭೂಮಿ ಸ್ವಾಧೀನ ವಿರೋಧಿಸಿದ ರೈತರು ಹಾಲಿನ ದರ ಕಡಿತ ಮಾಡಿರುವುದನ್ನು ಖಂಡಿಸಿದ್ರು. ಇನ್ನು ಎಚ್ಎನ್ ವ್ಯಾಲಿ ನೀರು ಇಲ್ಲಿನ ಕೆರೆಗಳಿಗೆ ಬರ್ತಿಲ್ಲ ಅಂತ ದೂರಿದ್ರು. ಅರಣ್ಯ ಪ್ರದೇಶದ ಅಕ್ಕಪಕ್ಕ ಇರುವ ಕಂದಾಯ ಭೂಮಿಯಲ್ಲಿರುವ ರೈತರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ರು. ಈ ಎಲ್ಲ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಜಿಲ್ಲಾಧಿಕಾರಿಗೆ ಒತ್ತಾಯಿಸಿದ್ರು. ಕೃಷಿ ಭೂಮಿಯನ್ನ ಕೈಗಾರಿಕಾ ಪ್ರದೇಶಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಿರುವುದರ ವಿರುದ್ಧ ಅಂತ ಹೇಳ್ಬಿಟ್ಟು ಒಂದು ಮನವಿ ಇದೆ. ಈ ಮನವಿಗೆ ಸಂಬಂಧ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಏನಿದೆ, ಆ ಒಂದು ಇಲಾಖೆಗೆ ತಮ್ಮ ಮನವಿಯನ್ನು ಹಾಗೂ ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಹಾಲು ಒಕ್ಕೂಟ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವು ರೈತರಿಗೆ ಹಾಲಿನ ದರವನ್ನು 2 ರೂಪಾಯಿಗೆ ಕಡಿತಗೊಳಿಸಿ ಪ್ರೋತ್ಸಾಹಧನವನ್ನು ನಿಲ್ಲಿಸಿರುವ ಬಗ್ಗೆ 2ನೇ ಮನವಿ ಇದೆ. ರೇಷ್ಮೆ ಗೂಡಿನ ಧಾರಣೆಯ ಸ್ಥಿರತೆ ಇಲ್ಲದೆ ಏರಿಳಿಕೆಯಿಂದ ಕುಸಿತಾ ಇದೆ. ಯಾವುದೇ ಒಂದು ಮಾರುಕಟ್ಟೆ ಅಂತಕ್ಕಂಥದ್ದು ಸ್ಥಿತ್ಯಂತರ ಇರುತ್ತೆ. ಒಳ್ಳೆಯ ದರ ಬಂದಾಗ ಒಳ್ಳೆಯ ದರ ಸಿಗುತ್ತೆ, ಕೆಲವೊಮ್ಮೆ ದರಗಳು ಕುಸಿತನೂ ಆಗುತ್ತೆ. ಆದರೆ ಇಪ್ಪು ನೇರಳೆ ಸೊಪ್ಪಿಗೆ ನುಸಿ ಪೀಡಿತ ಇದೆಯಲ್ಲ, ಇದಕ್ಕೆ ನಮ್ಮಂತದಲ್ಲೇ ಕ್ರಮ ತೆಗೆದುಕೊಳ್ಬೇಕು. ಕೂಡಲೇ ನಾನು ಕೇವಲ 100 ml ಕಡಿಮೆ ನೀರು ಬರ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಒಟ್ಟಾರೆ ಅನ್ನದಾತನ ಆಕ್ರೋಶದ ಕಿಡಿ ಮುಗಿಲು ಮುಟ್ಟಿತ್ತು. ಇವರೆಲ್ಲರ ಕೋಪವನ್ನು ತಣಿಸಿರುವ ಜಿಲ್ಲಾಧಿಕಾರಿ ತಕ್ಷಣ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಖುದ್ದು ಪ್ರಯತ್ನಿಸುವ ಭರವಸೆ ನೀಡಿದ್ದಾರೆ.